ನಮಸ್ಕಾರ ಸ್ನೇಹಿತರೆ. ಮಾರ್ಚ್ 20ರಂದು 2 ಅಶುಭ ಯೋಗ. ಕುಂಭರಾಶಿ ಸೇರಿ ಈ 4 ರಾಶಿಯವರಿಗೆ ಸಂಕಷ್ಟ. ಹೌದು, ಶನಿ ಚಂದ್ರ ಸೂರ್ಯ ಸಂಯೋಗದಿಂದ ಮಾರ್ಚ್ 20ರಂದು ಮೀನ ರಾಶಿಯಲ್ಲಿ 2 ಅಶುಭ ಯೋಗ ಸೃಷ್ಟಿಯಾಗುವುದು. ಇದು ಮೇಷ ಕುಂಭ ಸೇರಿದಂತೆ 4 ರಾಶಿಯವರ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಹಾಗಾದರೆ ಆ ರಾಶಿಗಳು ಯಾವುವೆಂದು ತಿಳಿಯೋಣ. ಮಾರ್ಚ್ 20ರಂದು ಮೀನ ರಾಶಿಯಲ್ಲಿ ವಿಷಯೋಗ ಹಾಗೂ ಸಂಸಪ್ತಕ ಯೋಗ ಎಂಬ 2 ಯೋಗಗಳು ಸೃಷ್ಟಿಯಾಗಲಿವೆ. ಜ್ಯೋತಿಷ್ಯದಲ್ಲಿ ಈ 2 ಯೋಗಗಳನ್ನು ಅಶುಭ ಯೋಗಗಳು ಎಂದು ಪರಿಗಣಿಸಲಾಗುವುದು. ಅಂದಹಾಗೆ ಮೀನ ರಾಶಿಗೆ ಮಾರ್ಚ್ 15ರಂದು ಸೂರ್ಯ ಸಂಚಾರ ಮಾಡಲಿದೆ. ಮಾರ್ಚ್ 20ರಂದು ಚಂದ್ರ ಕೂಡ ಮೀನ ರಾಶಿಗೆ ಸಾಗುವುದು. ಈಗಾಗಲೇ ಮೀನ ರಾಶಿಯಲ್ಲಿ ಶನಿ ಗ್ರಹ ಸಂಚಾರ ಮಾಡುತ್ತಿದೆ. ಹೀಗಾಗಿ ಶನಿಯೊಂದಿಗೆ ಸೂರ್ಯ ಮತ್ತು ಚಂದ್ರ 2 ಗ್ರಹಗಳು ಸೇರಿಕೊಂಡಾಗ ವಿಷಯೋಗ ಹಾಗೂ ಸಂಸಪ್ತಕ ಯೋಗ ರೂಪುಗೊಳ್ಳುವುದು. ವಿಷಯೋಗ ಮಾರ್ಚ್ 23ರವರೆಗೆ ಇರಲಿದೆ. ಇದು ಕೆಲ ರಾಶಿಯವರಿಗೆ ಅತ್ಯಂತ ಅಶುಭ ಫಲಗಳನ್ನು ನೀಡುವುದು. ಈ ಯೋಗಗಳು ಜಾತಕದ ದುರ್ಬಲ ಸ್ಥಾನದಲ್ಲಿ ಇದ್ದರೆ ಅಂಥವರಿಗೆ ಮಾನಸಿಕ ಒತ್ತಡ, ಭಯ, ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಅಲ್ಲದೆ ವಿವಾಹ ಜೀವನದಲ್ಲಿ ಕಲಹ, ಕುಟುಂಬದಲ್ಲಿ ಅಶಾಂತಿ, ಸಂತೋಷದ ಕೊರತೆ, ವಿಚ್ಛೇದನ ಹಾಗೂ ಆರ್ಥಿಕ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ. ಹಾಗಾದರೆ ಈ 2 ಅಶುಭ ಯೋಗಗಳಿಂದಾಗಿ ಯಾವ ರಾಶಿಯವರು ಜಾಗರೂಕರಾಗಿರಬೇಕು ಎಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ನೀವು ಕೂಡ ಶನಿದೇವನ ಭಕ್ತರಾಗಿದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ಓಂ ಶನಿದೇವಾಯ ನಮಃ ಎಂದು ಕಮೆಂಟ್ ಮಾಡಿ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿ 12ನೇ ಮನೆಯಲ್ಲಿ ವಿಷಯೋಗ ರೂಪುಗೊಳ್ಳುವುದು. ಈ ಸಮಯದಲ್ಲಿ ನಿಮ್ಮೆಲ್ಲ ಕಾರ್ಯಗಳು ನಿಧಾನವಾಗುತ್ತವೆ. ಅಂದುಕೊಂಡಷ್ಟು ಲಾಭ ಸಿಗುವುದಿಲ್ಲ. ಹಿಂದೆ ಮಾಡಿದ ಸಾಲದ ಹೊರೆ ಹೆಚ್ಚಾಗುವ ಸಾಧ್ಯತೆ ಇದೆ. ನಿರೀಕ್ಷೆ ಇಲ್ಲದೆ ದೊಡ್ಡ ಪ್ರಮಾಣದ ಖರ್ಚುಗಳು ಆಗಬಹುದು. ದೊಡ್ಡ ಒಪ್ಪಂದಗಳನ್ನು ಈ ಸಮಯದಲ್ಲಿ ಮುಂದೂಡುವುದು ಉತ್ತಮ. ಜೊತೆಗೆ ಹೊರಗಿನ ಆಹಾರ ಸೇವನೆಯಿಂದ ದೂರವಿರಿ. ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ಹಣವನ್ನು ಸಾಲವಾಗಿ ನೀಡುವಾಗ 100 ಬಾರಿ ಯೋಚನೆ ಮಾಡುವುದು ವಿವೇಕತನ. ಅಲ್ಲದೆ ಈ ಸಮಯದಲ್ಲಿ ಪ್ರಯಾಣ ಮಾಡುವಾಗ ಜಾಗರೂಕರಾಗಿರಿ. ವೃತ್ತಿ ಜೀವನದಲ್ಲಿ ಸವಾಲುಗಳು ಎದುರಾಗುವ ಸಾಧ್ಯತೆ ಉಂಟು. ಈ ಎಲ್ಲ ಸಂದರ್ಭಗಳನ್ನು ಎದುರಿಸಲು ಹಾಗೂ ಕೆಟ್ಟ ಪರಿಣಾಮವನ್ನು ಕಡಿಮೆ ಮಾಡಲು ಸೂರ್ಯದೇವನನ್ನು ಪೂಜಿಸುವುದು ಮಂಗಳಕರ. ಎರಡನೆಯದಾಗಿ ಕುಂಭರಾಶಿ. ಕುಂಭರಾಶಿ 2ನೇ ಮನೆಯಲ್ಲಿ ಸಂಸಪ್ತಕ ಯೋಗ ರೂಪುಗೊಳ್ಳುವುದು. ಇದು ಕುಂಭರಾಶಿಯವರಿಗೆ ಕೆಲಸದ ಒತ್ತಡ, ಆರೋಗ್ಯ ಸಮಸ್ಯೆ ಹಾಗೂ ಆರ್ಥಿಕ ನಷ್ಟವನ್ನುಂಟು ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ಶನಿ ಸೂರ್ಯನ ಕೆಟ್ಟ ಪ್ರಭಾವದಿಂದಾಗಿ ಜೀವನದಲ್ಲಿ ತೀವ್ರ ಸಂಘರ್ಷ ಹಾಗೂ ಉದ್ಯೋಗ ಸ್ಥಳದಲ್ಲಿ ಮೇಲಧಿಕಾರಿಯೊಂದಿಗೆ ಜಗಳ, ಅಪಾರ ಪರಿಶ್ರಮ, ಕಡಿಮೆ ಲಾಭವಾಗುವ ಲಕ್ಷಣಗಳು ಇವೆ. ಅಲ್ಲದೆ ಶಿಸ್ತು ಕಡಿಮೆಯಾಗಿ ಸೋಮಾರಿತನ ಹೆಚ್ಚಾಗಬಹುದು. ಜೊತೆಗೆ ವೃತ್ತಿಯಲ್ಲಿ ಆಕಸ್ಮಿಕ ಬದಲಾವಣೆಗಳನ್ನು ನೀವು ಕಾಣಬಹುದು. ಹಠಾತ್ ಆರ್ಥಿಕ ನಷ್ಟವನ್ನು ಅನುಭವಿಸುವ ಸಮಯ ಎದುರಾಗಬಹುದು. ಜೊತೆಗೆ ಮದುವೆ ನಿರೀಕ್ಷೆಯಲ್ಲಿರುವವರಿಗೆ ನಿರಾಶೆಯಾಗುವ ಸಾಧ್ಯತೆ ಇದೆ. ಈ ಸಮಯದಲ್ಲಿ ಶನಿದೇವನನ್ನು ಪೂಜಿಸುವುದು ಶುಭ. ಮೂರನೆಯದಾಗಿ ತುಲಾರಾಶಿ. ತುಲಾರಾಶಿಯ 6ನೇ ಮನೆಯಲ್ಲಿ 2 ಅಶುಭ ಯೋಗಗಳು ರೂಪುಗೊಳ್ಳುವುದು. ಈ ಯೋಗದ ಕೆಟ್ಟ ಪ್ರಭಾವದಿಂದಾಗಿ ಕೆಲಸದಲ್ಲಿ ಆಸಕ್ತಿ ಕಡಿಮೆಯಾಗಬಹುದು. ವೃತ್ತಿ ಜೀವನದಲ್ಲಿ ಹಲವಾರು ಅಡಚಣೆ ಉಂಟಾಗಬಹುದು. ಸೃಜನಶೀಲ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸ ಹಾಗೂ ಬಯಸಿದ ಸೀಟು ಪಡೆಯಲು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಹಿನ್ನಡೆಯಾಗಬಹುದು. ವಿದ್ಯಾರ್ಥಿಗಳಿಗೆ ಇದು ಸವಾಲಿನ ಸಮಯ. ಈ ಸಮಯದಲ್ಲಿ ಕೆಲವು ಜವಾಬ್ದಾರಿಗಳು ಹಾಗೂ ಖರ್ಚು ಹೆಚ್ಚಾಗುವುದರಿಂದ ಜಾಗರೂಕರಾಗಿರಿ. ಈ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಸೂರ್ಯದೇವನನ್ನು ಪೂಜಿಸುವುದು ಮಂಗಳಕರ. ಇನ್ನು 4ನೇದಾಗಿ ಮೀನರಾಶಿ. ಮೀನರಾಶಿಯ ಲಗ್ನ ಸ್ಥಾನದಲ್ಲಿ ಅಶುಭ ಯೋಗಗಳು ರೂಪುಗೊಳ್ಳುವುದು. ಇದು ಮೀನರಾಶಿಯವರ ಆರ್ಥಿಕ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡಬಹುದು. ಹೀಗಾಗಿ ಮಾರ್ಚ್ 20ರಿಂದ 3 ದಿನಗಳ ಕಾಲ ಜಾಗರೂಕರಾಗಿರುವುದು ಅತ್ಯವಶ್ಯಕ. ಅಲ್ಲದೆ ದಾಂಪತ್ಯ ಕಲಹ, ಕುಟುಂಬದಲ್ಲಿ ಅಶಾಂತಿ, ಕೆಲಸದ ಒತ್ತಡ ಹೆಚ್ಚಾಗುವ ಲಕ್ಷಣಗಳು ಇವೆ. ಹೀಗಾಗಿ ಈ ವೇಳೆ ಸಾಧ್ಯವಾದಷ್ಟು ತಾಳ್ಮೆಯಿಂದ ಇರುವುದು ತುಂಬ ಮುಖ್ಯ. ನಿಮ್ಮೆಲ್ಲ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಈ ಸಂದರ್ಭದಲ್ಲಿ ಶನಿ ಹಾಗೂ ಸೂರ್ಯನನ್ನು ಪೂಜಿಸಿ. ಇದು ಕೆಟ್ಟ ಪರಿಣಾಮವನ್ನು ಕಡಿಮೆ ಮಾಡುವುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ? ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.